ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ಗೆ ತಮ್ಮನ್ನೆಲ್ಲರನ್ನೂ ಸ್ವಾಗತವನ್ನು ಕೋರ್ತೇನೆ. ನಾನು ಸಂಪತ್ ಲಮಾಣಿ, ಸಹಾಯಕ ಪ್ರಾಧ್ಯಾಪಕ. ಇವತ್ತು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಯಾವುದ್ರ ಬಗ್ಗೆ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಅಂತಕ್ಕಂಥ ವಿಚಾರದ ಕುರಿತಾಗಿ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ದ ನೇಚರ್ ಆಫ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಕ್ಕಂಥ ಏನು 5ನೇ ಸೆಮಿಸ್ಟ್ರಿಗೆ ಪಾಠ ಅದ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿದರೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ರಾಷ್ಟ್ರಗಳ ನಡುವಿನ ಒಂದು ರಾಷ್ಟ್ರ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಹೊಂದಿರತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಬಂಧಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳ್ಬಿಟ್ಟು ಕರೆದು, ವ್ಯಾಪ್ತಿ ಅಂತ ಹೇಳಿದರೆ, ಸ್ವರೂಪ ಅಂತ ಹೇಳಿದರೆ ಅದರ ಸ್ವಭಾವ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿದರೆ ಅದರ ಸ್ವರೂಪ ಏನೇನು ಒಳಗೊಂಡಿರ್ತದೆ ಅಂತಕ್ಕಂಥದ್ದು. ಈಗ ನೀರಿನ ಸ್ವರೂಪ, ಬೆಂಕಿಯ ಸ್ವರೂಪ, ಮಣ್ಣಿನ ಸ್ವರೂಪ, ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ, ಅದರ ಗುಣ ಮತ್ತು ಸ್ವಭಾವ ಹೆಂಗದ ಅಂತಕ್ಕಂಥ ವಿಚಾರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಕ್ಕಂಥ ಮಾಡ್ತೇವೆ. ಅದರಲ್ಲಿ ಪ್ರಮುಖವಾಗಿ ಏನು ಅಂತಂದರೆ 10 ಅಂಶಗಳನ್ನು ನಾನು ಇಲ್ಲಿ ಕ್ರೋಢೀಕರಣ ಮಾಡಿದ್ದೇನೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಈ 10 ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ದ ಫಸ್ಟ್ ಥಿಂಗ್ ಈಸ್ ದ ಸವರಿನ್ ಸ್ಟೇಟ್ಸ್ ಆರ್ ಇಟ್ಸ್ ಚೀಫ್ ಆಕ್ಟರ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಿಂದ ಇವುಗಳನ್ನು ಪ್ರಮುಖ ಪಾತ್ರಧಾರಿಗಳು ಅಂತ ಹೇಳ್ಬಿಟ್ಟು ಪರಿಗಣನೆ ಮಾಡಲಾಗ್ತದೆ. ದ ಚೀಫ್ ಆಕ್ಟರ್ಸ್, ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ರಾಜ್ಯಗಳನ್ನು ನಾವಿಲ್ಲಿ ಪ್ರಮುಖ ಪಾತ್ರಧಾರಿಗಳು ಅಂತೇಳಿ ಭಾವಿಸಲಾಗ್ತದೆ. ಆ ಪಾತ್ರಧಾರಿಗಳ ನಡುವಿನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ಅಂತಾರಾಷ್ಟ್ರೀಯ ಸಂಬಂಧ ಹೊಂದಿರ್ತದೆ. ಯಾಕೆ ನಾವಿಲ್ಲಿ ಚೀಫ್ ಆಕ್ಟರ್ಸ್ ಅಂತಕ್ಕಂಥ ಪದವನ್ನು ಯಾಕೆ ಬಳಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಏನು ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ಎಲ್ಲ ರಾಷ್ಟ್ರಗಳು ಒಂದೇ ರೀತಿಯಾಗಿರ್ತಕ್ಕಂಥ ಸ್ವಭಾವವನ್ನು ಹೊಂದಿಲ್ಲ. ಕೆಲವೊಂದಿಷ್ಟು ರಾಷ್ಟ್ರಗಳು ಭಿನ್ನ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಏನು ಸ್ವಭಾವವನ್ನು ಹೊಂದಿದ್ದವು. ಅದಕ್ಕಾಗಿ ಅವುಗಳನ್ನು ನಾವು ಇಲ್ಲಿ ಪಾತ್ರಧಾರಿಗಳು ಅಂತ ಹೇಳ್ಬಿಟ್ಟು ಪರಿಗಣನೆ ಮಾಡ್ತೀವಿ. ಯಾವ ಪಾತ್ರವೂ ಕೂಡ ಇಲ್ಲಿ ನಗಣ್ಯ ಅಲ್ಲ, ಎಲ್ಲ ಪಾತ್ರಗಳನ್ನು ಪರಿಗಣನೆ ಮಾಡಲಾಗ್ತದೆ. ಅವುಗಳನ್ನು ನಾವು ಪ್ರಮುಖವಾಗಿರ್ತಕ್ಕಂಥ ಪಾತ್ರಧಾರಿಗಳು ಅಂತ ಹೇಳ್ಬಿಟ್ಟು ಭಾವಿಸ್ಕೊಳ್ತೀವಿ. ಅದು ಶಕ್ತಿಶಾಲಿ ರಾಷ್ಟ್ರ ಆಗಿರ್ಬೋದು, ಶಕ್ತಿಶಾಲಿ ಅಲ್ಲದ ರಾಷ್ಟ್ರ ಆಗಿರ್ಬೋದು, ಒಟ್ಟಾರೆಯಾಗಿ ಅದು ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ರಾಜ್ಯವಾಗಿತ್ತು ಅಂತಿದ್ರೆ ಅದನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರಧಾರಿ ಅಂತ ಹೇಳ್ಬಿಟ್ಟು ಭಾವಿಸ್ತೇವೆ. ಅಂದರೆ ಅದಕ್ಕೊಂದು ಪಾತ್ರದ ಅಂತ, ಅದು ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಿಭಾಯಿಸ್ತದ ಅಂತ. ಆ ಪಾತ್ರದ ಏನು ಅವಧಿ ಹೆಚ್ಚು ಕಡಿಮೆ ಅಲ್ಲ, ಬದಲಾಗಿ ಅದು ಪ್ರಮುಖವಾಗಿರ್ತಕ್ಕಂಥ ಪಾತ್ರಧಾರಿಯಾಗಿರ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡ್ತೇವೆ ಅಂತಕ್ಕಂಥದ್ದು. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ದ ಸೆಕೆಂಡ್ ಥಿಂಗ್ ಈಸ್ ಪ್ರೊಟೆಕ್ಷನ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ದಿ ಅಬ್ಜೆಕ್ಟಿವ್. ಪ್ರೊಟೆಕ್ಷನ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ದ ಅಬ್ಜೆಕ್ಟಿವ್. ಅಂದ್ರೆ ಪ್ರತಿಯೊಂದು ರಾಷ್ಟ್ರದ ಉದ್ದೇಶ ಏನಾಗಿರ್ತದೆ ಅಂತ ಹೇಳಿದರೆ, ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿಕೊಳ್ಳುವುದೇ ಆಗಿರುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆಗಿರ್ತಕ್ಕಂಥ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೊಂದಿರ್ತದೆ. ಆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿಯೇ ತನ್ನ ವಿದೇಶಾಂಗ ನೀತಿಯನ್ನು ಅದು ಜೋಡಿಸಿಕೊಂಡಿರ್ತದೆ, ವಿದೇಶಾಂಗ ನೀತಿ ಕಾರ್ಯಗತ ಆಗಿರ್ತದೆ. ಆ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿಯೇ ಆ ರಾಷ್ಟ್ರಗಳು ನಿರಂತರವಾಗಿ ಶ್ರಮಿಸ್ತಿರ್ತಾವ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ನಾನೊಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂತ ಹೇಳಿದರೆ, ಭಾರತ ಮತ್ತು ಶ್ರೀಲಂಕಾ ಎರಡು ದೇಶಗಳಿದ್ದಾವೆ, ಎರಡು ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ರಾಜ್ಯಗಳಿದ್ದಾವೆ. ಅವೆರಡೂ ರಾಜ್ಯಗಳ ನಡುವೆ ಏನು ಮೀನುಗಾರರಿಗೆ ಸಂಬಂಧಪಟ್ಟಂತೆ ಏನದ ಅಂತ ಹೇಳಿದರೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಭಾರತದ ಮೀನುಗಾರರು ತನ್ನ ಗಡಿ ರೇಖೆಯಲ್ಲಿ ಬಂದರು, ತನ್ನ ಜಲಗಡಿಯಲ್ಲಿ ಪ್ರವೇಶ ಮಾಡಿದರು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಭಾರತೀಯ ಮೀನುಗಾರರನ್ನ ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಶ್ರೀಲಂಕಾ ಮಾಡ್ತದೆ. ಅಂದರೆ ತನ್ನ ರಾಷ್ಟ್ರೀಯರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಭಾರತದ ಮೀನುಗಾರರನ್ನ ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಶ್ರೀಲಂಕಾ ಮಾಡ್ತದೆ. ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳಿಗೆ ನಾವು ಬರೋದಾತು ಅಂತ ಹೇಳಿದರೆ, ಜಮ್ಮು ಕಾಶ್ಮೀರ ಏನು ಬರ್ನಿಂಗ್ ಇಶ್ಯೂ ಇತ್ತು ಈ ಮುಂಚೆ. ಜಮ್ಮು ಕಾಶ್ಮೀರ ಉಳಿಸಿಕೊಳ್ಳೋದು ನಮ್ಮ ಅವಿಭಾಜ್ಯಾಂಗ ಅಂತ ಭಾರತೀಯರು ನಾವು ಭಾವಿಸ್ಕೊಳ್ತೇವೆ. ಇಲ್ಲ, ಜಮ್ಮು ಕಾಶ್ಮೀರ ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ರಾಷ್ಟ್ರ ಆಗಬೇಕು, ಪ್ರತ್ಯೇಕವಾಗಿರ್ತಕ್ಕಂಥ ಭಾಗ ಆಗಬೇಕು ಅಂತಕ್ಕಂಥ ವಿಚಾರ
ಅದು ಪಾಕಿಸ್ತಾನದಾಗದ. ಅಂದ್ರೆ ಎರಡೂ ರಾಷ್ಟ್ರಗಳ ಹಿತಾಸಕ್ತಿ ಒಂದೇ. ಜಮ್ಮು ಕಾಶ್ಮೀರ ಅಂತಕ್ಕಂಥದ್ದು ಒಂದೇ ಒಂದು ಭಾಗ, ಆದರೆ ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಹಿತಾಸಕ್ತಿ ಬೇರೆ ಅದ, ಭಾರತದ ಹಿತಾಸಕ್ತಿ ಬೇರೆ ಅದ. ಆ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪ್ರತಿಯೊಂದು ರಾಷ್ಟ್ರವೂ ಸಹ ನಿರಂತರವಾಗಿ ಶ್ರಮಿಸ್ತಿರ್ತದೆ ಅಂತಕ್ಕಂಥ ವಿಚಾರವನ್ನ ನಾವೆಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅಂತಾರಾಷ್ಟ್ರೀಯ ರಾಜಕಾರಣ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಹಿತಾಸಕ್ತಿಗಳ ಸಮಾಗಮವೇ ಆಗಿರ್ತದೆ. ಪ್ರತಿಯೊಂದು ದೇಶಕ್ಕೂ ತನ್ನದಾಗಿರ್ತಕ್ಕಂಥ ರಾಷ್ಟ್ರೀಯ ಹಿತಾಸಕ್ತಿ ಇರ್ತದೆ. ಅದನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಅವು ನಿರಂತರವಾಗಿ ಪರಿಶ್ರಮ ಮಾಡ್ತಿರ್ತಾವೆ, ನಿರಂತರವಾಗಿ ಶ್ರಮಿಸ್ತಿರ್ತಾವೆ. ಅದಕ್ಕಾಗಿಯೇ ತಮ್ಮ ವಿದೇಶಾಂಗ ನೀತಿಯನ್ನು, ಅದಕ್ಕಾಗಿಯೇ ತಮ್ಮ ನೀತಿಯನ್ನ, ಧೋರಣೆಗಳನ್ನು ಅವರು ರೂಪಣೆ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಮೂರನೇದಾಗಿ ಏನು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಈಸ್ ಅ ಸ್ಟ್ರಗಲ್ ಫಾರ್ ಪವರ್ ಅಂತಕ್ಕಂಥದ್ದು. ಶಕ್ತಿಯನ್ನು ಹೊಂದುವ ಸಲುವಾಗಿ, ಪವರನ್ನು ಹೊಂದುವ ಸಲುವಾಗಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ನಿರಂತರವಾಗಿ ಘರ್ಷಣೆಗಳು ಆಗ್ತಾವು ಅಂತ. ದ ಫಿಟ್ಟೆಸ್ಟ್ ಓನ್ಲಿ ಸರ್ವೈವ್ ಅಂತಕ್ಕಂಥ ಏನು ಮಾತದ, ಬಲಶಾಲಿ ಮಾತ್ರ ಉಳಿತಾನ ಅಂತಕ್ಕಂಥ ಮಾತದ, ಅದು ಬಹುಶಃ ಅಂತಾರಾಷ್ಟ್ರೀಯ ರಾಜಕಾರಣಕ್ಕೆ ಬಹಳಷ್ಟು ಮ್ಯಾಚ್ ಆಗ್ತದೆ ಅಂತಕ್ಕಂಥದ್ದು. ಜಗತ್ತಿನ ಎಲ್ಲ ರಾಷ್ಟ್ರಗಳ ಏನು ದೃಷ್ಟಿಕೋನ ಅಂತ ಹೇಳಿದ್ರೆ, ನಾನು ಮತ್ತೊಂದು ರಾಷ್ಟ್ರಕ್ಕಿಂತ ಬಲಾಢ್ಯನಾಗಿರ್ಬೇಕು ಅಂತಕ್ಕಂಥ ವಿಚಾರವೇ ಆಗಿರ್ತದೆ. ನಾನು ನಂಬರ್ 1 ಆಗಬೇಕು, ನಾನು ಆರ್ಥಿಕವಾಗಿ ಸದೃಢನಾಗಬೇಕು, ನಾನು ಮಿಲಿಟರಿ ದೃಷ್ಟಿಯಿಂದ ಬಲಾಢ್ಯನಾಗಿರಬೇಕು, ನಾನು ಮಾನವ ಸಂಪನ್ಮೂಲದಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನು ತೋರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಅಂದರೆ ಒಟ್ಟಾರೆಯಾಗಿ ಈ ವಿಭಿನ್ನ ಆಯಾಮಗಳ ಶಕ್ತಿಯ ವಿಭಿನ್ನ ಆಯಾಮಗಳಿಂದ ಅವುಗಳನ್ನು ಹೊಂದುವ ಸಲುವಾಗಿ ನಿರಂತರವಾಗಿ ಏನಾಗ್ತಿರ್ತಾವಪ್ಪ ಅಂತ ಹೇಳಿದ್ರೆ, ಈ ಒಂದು ರಾಷ್ಟ್ರಗಳು ಘರ್ಷಣೆಗೆ ಮುಂದಾಗ್ತವು ಅಂತಕ್ಕಂಥದ್ದು. ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಇಸ್ ಅ ಸ್ಟ್ರಗಲ್ ಫಾರ್ ಪವರ್, ಅಂದ್ರೆ ಶಕ್ತಿಯನ್ನು ಹೊಂದುವ ಸಲುವಾಗಿ, ಶಕ್ತಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ, ಶಕ್ತಿಯನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಆ ರಾಷ್ಟ್ರಗಳು ನಿರಂತರವಾಗಿ ತಿಕ್ಕಾಟವನ್ನು ನಡೆಸ್ತಿರ್ತಾವು ಅಂತಕ್ಕಂಥದ್ದು. ಯಾಕೆ ಚೈನಾ ಭಾರತದ ಮೇಲೆ ದಾಳಿ ಮಾಡ್ತದೆ? ಯಾಕೆ ಚೈನಾ ದಕ್ಷಿಣ ಚೀನಾ ಸಮುದ್ರದ ಮೇಲೆ ತನ್ನ ಪಾರಮ್ಯವನ್ನು ಸಾಧಿಸಲಿಕ್ಕೆ ಮುಂದಾಗ್ತದೆ? ಯಾಕೆ ಚೈನಾ ಜಪಾನ್ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತದೆ ಅಂತ ಹೇಳಿದ್ರೆ, ತನ್ನ ಪವರನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ, ತನ್ನ ಪವರನ್ನು ವೃದ್ಧಿಸಿಕೊಳ್ಳುವ ಸಲುವಾಗಿ, ತನ್ನ ಪವರನ್ನು ಜಗತ್ತಿಗೆ ತೋರಿಸಿಕೊಳ್ಳುವ ಸಲುವಾಗಿ ಅದು ನಿರಂತರವಾಗಿ ಶ್ರಮಿಸ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಇಂಥ ಎಲ್ಲ ವಿಚಾರಗಳನ್ನು ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪದಲ್ಲಿ ನಾವು ತಿಳ್ಕೊಳ್ತೀವಿ ಅಂತಕ್ಕಂಥದ್ದು. ಅಂಡ್ ದ ಫೋರ್ತ್ ಒನ್, ಪವರ್ ಇಸ್ ಬೋತ್ ಅ ಮೀನ್ಸ್ ಆಸ್ ವೆಲ್ ಆಸ್ ಆನ್ ಎಂಡ್ ಇನ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್. ಅದು ತಮ್ಮ ಗುರಿಯನ್ನು ಸಾಧಿಸುವ ಸಲುವಾಗಿ ಶಕ್ತಿ ಅಂತಕ್ಕಂಥದ್ದು ಒಂದು ಮಾರ್ಗವೂ ಹೌದು, ಜೊತೆಗೆ ಅದು ಅಂತಾರಾಷ್ಟ್ರೀಯ ರಾಜಕಾರಣದ ಅಂತ್ಯವೂ ಹೌದು ಅಂತ. ಬಹುಶಃ ಅಡಾಲ್ಫ್ ಹಿಟ್ಲರನ್ನು ಈ ಸಂದರ್ಭದಲ್ಲಿ ನಾವು ಏನು ನೆನಪಿಸ್ಕೊಳ್ಬೇಕಾಗ್ತದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ತಾನೊಂದು ಬಲಾಢ್ಯ ದೇಶ ಅನ್ನೋ ಕಾರಣಕ್ಕಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೆ, ಜಗತ್ತಿನ ಮೇಲೆ ತನ್ನ ಪ್ರಭಾವವನ್ನು ಹೊಂದಬೇಕು ಅನ್ನೋ ಸಲುವಾಗಿ ಆತ ಏನು ಮಾಡ್ದ ಅಂತ ಹೇಳಿದ್ರೆ, ಯುದ್ಧಕ್ಕೆ ಮುಂದಾದ, 2ನೇ ಜಾಗತಿಕ ಯುದ್ಧಕ್ಕೆ ಮುಂದಾದ, ತಾನೇ ಹತನಾಗಿ ಹೋದ ಅಂತಕ್ಕಂಥ, ತಾನೇ ನಾಶ ಆಗಿ ಹೋದ ಅಂತಕ್ಕಂಥ ವಿಚಾರ. ಒಂದು ಹಂತದಲ್ಲಿ ಪವರ್ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಒಂದು ಅವಕಾಶ ಒದಗಿಸಿಕೊಟ್ರೆ, ಆ ಪವರನ್ನು ನಾವು ಮತ್ತೊಂದು ರೂಪದಲ್ಲಿ ಬಳಕೆ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ರಾಜಕಾರಣದಿಂದ ನಾವು ಅಳಿಸಿ ಹೋಗ್ತೀವಿ ಅಂತಕ್ಕಂಥದ್ದು. ಈಗ ಆರ್ಥಿಕತೆಯನ್ನು ತನ್ನ ಶಕ್ತಿಯನ್ನಾಗಿ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಚೈನಾ ಇವತ್ತು ಅಮೆರಿಕಾಗೆ ಕಾಂಪಿಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇದಾಗಿ ತನ್ನ ಶಕ್ತಿಯನ್ನು ಅಪಾರವಾಗಿ ನಂಬಿಕೊಂಡಿರ್ತಕ್ಕಂಥ ಅಡಾಲ್ಫ್ ಹಿಟ್ಲರ್ ಅಂತಾರಾಷ್ಟ್ರೀಯ ರಾಜಕಾರಣದಿಂದ ಮರೆಯಾಗಿ ಹೋಗಿರ್ತಕ್ಕಂಥ ವಿಚಾರವನ್ನು ನಾವಿಲ್ಲಿ ಸ್ಮರಿಸಬೇಕಾಗ್ತದೆ. ಐದನೇದಾಗಿ ಏನು ಅಂತ ಹೇಳಿದ್ರೆ, ಕಾನ್ಫ್ಲಿಕ್ಟ್ಸ್ ಆರ್ ಕಂಡೀಷನ್ ಆಫ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್. ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಘರ್ಷಣೆಗಳು ಸಹಜವಾಗಿ ಏರ್ಪಡುತ್ತವೆ ಅಂತ. ಯಾವ ರಾಷ್ಟ್ರವೂ ಕೂಡ ಇಲ್ಲ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಇತಿಹಾಸದಕ್ಕೂ ನಾವು ಸ್ಮರಿಸಿ ನೋಡಬೇಕಾದ್ರೆ ಸುಮಾರು 5,000ಕ್ಕಿಂತ ಹೆಚ್ಚು ಯುದ್ಧಗಳಾಗಿದ್ದಾವೆ. ಯಾಕೆ ಯುದ್ಧಗಳಾಗಿದ್ದಾವೆ ಅಂತ ಹೇಳಿದ್ರೆ, ಅದು ಮಾನವನ ಸಹಜವಾದ ಗುಣ ಅದ. ಅರಿಸ್ಟಾಟಲ್ ಟೋಲ್ಡ್ ಮ್ಯಾನ್ ಇಸ್ ಅ ಸೋಷಿಯಲ್ ಆನಿಮಲ್. ಮಾನವನು ಸಮಾಜ ಜೀವಿ, ಮಾನವನು ರಾಜಕೀಯ ಜೀವಿ, ಮಾನವನು ಸಂಘ ಜೀವಿ ಅಂತೆಲ್ಲ ಹೇಳಿದಾನೆ. ಜೊತೆಗೆ ಮಾನವ ಜಗಳ ಗಂಟನು ಕೂಡ ಹೌದು. ಅದೇ ರೀತಿ ಮನುಷ್ಯನ ಸ್ವಭಾವಕ್ಕೆ ಅನುಸಾರವಾಗಿ ಏನು ರಾಷ್ಟ್ರಗಳಿದಾವೆ, ಆ ರಾಷ್ಟ್ರಗಳು ಸಣ್ಣ ಸಣ್ಣ ವಿಚಾರಕ್ಕಾಗಿಯೂ ಸಹ ಪರಸ್ಪರವಾಗಿ ಕಿತ್ತಾಡ್ಕೊಂಡಿರೋದನ್ನ, ಪರಸ್ಪರವಾಗಿ ಜಗಳಾಡ್ಕೊಂಡಿರೋದನ್ನ ನಾವು ನೋಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಅದಕ್ಕಾಗಿ ಈ ಘರ್ಷಣೆಗಳು ಮತ್ತು ತಿಕ್ಕಾಟಗಳು ಅಂತಾರಾಷ್ಟ್ರೀಯ ರಾಜಕಾರಣದ ಭಾಗವೇ ಆಗಿರುತ್ತವೆ ಅಂತಕ್ಕಂಥದ್ದು. ಬೇಕಿದ್ರೆ ನಾವು ಅಂತಾರಾಷ್ಟ್ರೀಯ ರಾಜಕಾರಣ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನೇನು ನೋಡ್ತೇವೆ, 1ನೇ ಜಾಗತಿಕ ಯುದ್ಧ ನೋಡ್ತೇವೆ, 2ನೇ ಜಾಗತಿಕ ಯುದ್ಧ ನೋಡ್ತೇವೆ, ಶೀತಲ ಸಮರದಲ್ಲಿ ರಾಷ್ಟ್ರಗಳ ನಡುವೆ ಉಂಟಾಗಿರ್ತಕ್ಕಂಥ ಘರ್ಷಣೆ ಬಗ್ಗೆ ಅಧ್ಯಯನ ಮಾಡ್ತೇವೆ, ಇರಾನ್ ಇರಾಕ್ ಕುವೈತ್, ಭಾರತ ಮತ್ತು ಶ್ರೀಲಂಕಾದ LTTಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು, ಭಾರತ ಪಾಕಿಸ್ತಾನ, ಭಾರತ ಚೀನಾ ಜಪಾನ್ ಅಮೇರಿಕಾ, ರಷ್ಯಾ ಅಮೇರಿಕಾ, ಹೀಗೆ ಹಲವಾರು ಎಕ್ಸಾಂಪಲ್ಗಳನ್ನು ಕೊಡ್ಬೋದಾಗಿದೆ. ಅವೆಲ್ಲ ತಿಕ್ಕಾಟಗಳನ್ನು ನಾವು ಅಂತಾರಾಷ್ಟ್ರೀಯ ರಾಜಕಾರಣ ಅವುಗಳೆಲ್ಲ ತಿಕ್ಕಾಟ ಮತ್ತು ಘರ್ಷಣೆಗಳನ್ನು ಒಳಗೊಂಡಿರ್ತದೆ ಅಂತಕ್ಕಂಥ ವಿಚಾರವ
ವಿಚಾರ ಅವನ್ನು ನಾವು ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಆರನೇದಾಗಿ ಏನು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಈಸ್ ಎ ಪ್ರೊಸೆಸ್ ಆಫ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಮಾಂಗ್ ನೇಷನ್ಸ್. ಕೇವಲ ಘರ್ಷಣೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು, ಘರ್ಷಣೆಗಳನ್ನು ಮಾತ್ರ ಅಂತಾರಾಷ್ಟ್ರೀಯ ರಾಜಕಾರಣ ಒಳಗೊಂಡಿರೋದಿಲ್ಲ. ಅದರ ಬದಲಾಗಿ ಆ ಘರ್ಷಣೆಗಳಿಗೆ ಪರಿಹಾರವನ್ನು ಸಹ, ಅದಕ್ಕೆ ಪರಿಹಾರವನ್ನು ಘರ್ಷಣೆಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ತಕ್ಕಂಥ ಪ್ರಯತ್ನವೂ ಕೂಡ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಆಗ್ತದೆ ಅಂತಕ್ಕಂಥದ್ದು. ಅದು ವರ್ಸೆಲ್ಸ್ ಒಪ್ಪಂದ ಆಗಿರ್ಬೋದು, ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದ ಆಗಿರ್ಬೋದು, ವಿಯೆನ್ನಾ ಒಪ್ಪಂದ ಆಗಿರ್ಬೋದು, ಆಮೇಲೆ ಯಾವುದು ಈ ಇರಾನ್ ಮತ್ತು ಇರಾಕ್ ನಡುವೆ ಆಗಿರ್ತಕ್ಕಂಥ ಒಪ್ಪಂದಗಳಾಗಿರ್ಬೋದು, ಅಥವಾ ಈ ಸಾಲ್ಟ್ ಆಗಿರ್ಬೋದು, ಅಥವಾ ನಮ್ಮ ಸಿಮ್ಲಾ ಒಪ್ಪಂದ ಆಗಿರ್ಬೋದು, ಆಗ್ರಾ ಸ್ಟ್ರಿಂಗ್ ಆಗಿರ್ಬೋದು, ಟಾಸ್ಕೆಂಟ್ ಒಪ್ಪಂದ ಆಗಿರ್ಬೋದು, ಇವೆಲ್ಲವೂ ಏನಪ್ಪಾ ಅಂತ ಹೇಳಿದ್ರೆ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಅಂದರೆ ಇವುಗಳನ್ನೂ ಸಹ ಅಂತಾರಾಷ್ಟ್ರೀಯ ಸಂಬಂಧ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಒಳಗೊಂಡಿರ್ತದ ಅಂತಕ್ಕಂಥದ್ದು. ಕೇವಲ ಘರ್ಷಣೆಗಳನ್ನು ಮಾತ್ರವಲ್ಲ, ಘರ್ಷಣೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕಂಡು ಹಿಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿಯೂ ಸಹ ನಿರಂತರವಾಗಿ ಇಲ್ಲಿ ಶ್ರಮಿಸಲಾಗಿದೆ ಅಂತಕ್ಕಂಥ ವಿಚಾರವನ್ನು ನಮಗೆ ಗಣನೆಗೆ ನಾವು ತೆಗೆದುಕೊಳ್ಬೇಕಾಗ್ತದೆ. ಅದೇ ರೀತಿ ಏಳನೇದಾಗಿ ಏನು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಇಸ್ ಎ ಸಿಸ್ಟಮ್ ಆಫ್ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಅಮಾಂಗ್ ನೇಷನ್ಸ್. ಇದೊಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ರಾಷ್ಟ್ರಗಳ ನಡುವೆ ಏನು ಇಂಟ್ರಾಕ್ಷನ್ಸ್ ಆಗ್ತವೆ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಬೇರೆ ಬೇರೆ ರಾಷ್ಟ್ರಗಳು, ಅದಕ್ಕಾಗಿ ನಾನು ಫಸ್ಟ್ ಪಾಯಿಂಟ್ ಹೇಳಿದೆ ನಿಮಗೆ, ಸವರಿನ್ ಸ್ಟೇಟ್ಸ್ ಆರ್ ಇಟ್ಸ್ ಚೀಫ್ ಆಕ್ಟರ್ಸ್ ಅಂತಕ್ಕಂಥ ವಿಚಾರವನ್ನು ನಾನು ಒಂದೇದು ಹೇಳಿದೆ ನಿಮಗೆ. ಏಳನೇದಾಗಿ ಏನು ಅಂತ ಹೇಳಿ, ಏಳನೇ ಪಾಯಿಂಟ್ ಕೂಡ ಅದು ರಿಫ್ಲೆಕ್ಟ್ ಆಗ್ತದೆ. ನಿರಂತರವಾಗಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ನಡೀತಾವು ಅಂತಕ್ಕಂಥದ್ದು. ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದು ಆಗಿರ್ಬೋದು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ನಾನು ಹೇಳೋದಾದ್ರೆ, ಲಾಹೋರ್ ದೆಹಲಿ ನಡುವೆ ಬಸ್ ಸಂಚಾರ, ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ ಪರ್ವೇಜ್ ಮುಷರಫ್ ಅವಾಗ ಸರ್ವಾಧಿಕಾರಿಯಾಗಿದ್ದರು ಪಾಕಿಸ್ತಾನದ್ದು. ಆ ಸಂದರ್ಭದಲ್ಲಿ ದೆಹಲಿ ಲಾಹೋರ್ ನಡುವೆ ಬಸ್ ಸಂಚಾರವನ್ನು ಏರ್ಪಡಿಸಲಾಯಿತು. ಇದು ಒಂದು ಕ್ರಿಯೆ. ಅದಕ್ಕೆ ಪ್ರತಿಕ್ರಿಯೆ ಏನು ಅಂತ ಹೇಳಿದರೆ, ಅವರು ಕಾರ್ಗಿಲ್ ಮೇಲೆ ಅಟ್ಯಾಕ್ ಮಾಡಿದರು. ಭಾರತ ಮತ್ತು ಪಾಕಿಸ್ತಾನ ನಡುವೆ 1999ರಲ್ಲಿ ಯುದ್ಧ ಆಯಿತು ಅಂತಕ್ಕಂಥದ್ದು. ಅಂದರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ, ನಾಟ್ ಓನ್ಲಿ ಇಂಡಿಯಾ ಪಾಕಿಸ್ತಾನ, ಜಗತ್ತಿನ ಎಲ್ಲ ದೇಶಗಳು ಸಹಜವಾಗಿ ಅಕ್ಕಪಕ್ಕದ ದೇಶಗಳೊಂದಿಗೆ, ಸಹಜವಾಗಿ ಮತ್ತು ಸಾಮಾನ್ಯವಾಗಿ ಅಕ್ಕಪಕ್ಕದ ದೇಶಗಳೊಂದಿಗೆ ನಿರಂತರವಾಗಿರ್ತಕ್ಕಂಥ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೀತಿರ್ತಾವೆ ಅಂತಕ್ಕಂಥದ್ದು. ಮತ್ತೊಂದು ಎಕ್ಸಾಂಪಲ್ ಇವತ್ತಿನ ಡೇಟಿಗೆ ನಾವು ಕೊಡೋದಾಯ್ತು ಅಂತ ಹೇಳಿದರೆ, ಈಗ ನಮ್ಮ ಬಾರ್ಡರ್ನಲ್ಲಿ, ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡರ್ನಲ್ಲಿ ಆ ಕಡೆಯಿಂದ ಸೆಲ್ ದಾಳಿಗಳಾಗ್ತಾವೆ, ನಮ್ಮ ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ಸೆಲ್ ದಾಳಿಗಳಾಗ್ತಾವೆ. ಅಲ್ಲಿಂದ 2 ಬಂದು ಒಂದಿದ್ರೆ ಇಲ್ಲಿಂದ 4 ಹೋಗಿರ್ತಾವೆ ಅಂತ. ಅವರು ಪುಲ್ವಾಮಾ ಅಟ್ಯಾಕ್ ಮಾಡಿದ್ರೆ ನಾವು ಕೌಂಟರ್ ಅಟ್ಯಾಕ್ ಆಗಿ ನಾವು ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ. ಅವರು ಉರಿ ಅಟ್ಯಾಕ್ ಮಾಡಿದ್ರೆ, ಉರಿ ಮೇಲೆ ಅವ್ರು ಅಟ್ಯಾಕ್ ಮಾಡಿದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವಿಲ್ಲಿ ಈ ಒಂದು ಸ್ಟ್ರೈಕ್ ಎಂತ ಭೂ ಸ್ಟ್ರೈಕ್ ಅಲ್ಲಿ ಹೋಗಿ ನಾವು ಅದೇ ಪ್ರದೇಶದಲ್ಲಿ ನುಗ್ಗಿ ಅಲ್ಲಿರ್ತಕ್ಕಂಥ ಸೇನಾ ಕ್ಯಾಂಪ್ಗಳನ್ನು ಉಡಾಯಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಏನು ಮಾಡಿದ್ದೀವಿ. ಇದೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಳಗೊಂಡಿರ್ತಂಥ ಕ್ರಿಯೆಗೆ ಪ್ರತಿಕ್ರಿಯೆ. ದ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಆಸ್ ಎ ಸಿಸ್ಟಮ್ ಆಫ್ ಅ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಅಮಾಂಗ್ ನೇಷನ್ಸ್. ರಾಷ್ಟ್ರಗಳ ನಡುವೆ ನಿರಂತರವಾಗಿರ್ತಕ್ಕಂಥ ಒಂದು ಇಂಟ್ರಾಕ್ಷನ್ಸ್, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ನಡೀತಿರ್ತಾವು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಇನ್ನು 8ನೇದಾಗಿ ಬಿಹೇವಿಯರಲ್ ಸ್ಟಡಿ ಅಂತಕ್ಕಂಥದ್ದು. ಮನುಷ್ಯನಲ್ಲಿ ನಾವು ಬಹುಶಃ ನಾವೆಲ್ಲರೂ ಕೂಡ ಈಗ ನಮ್ಮ ಕ್ಲಾಸ್ ರೂಮ್ನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಗುಣ ಒಂದೇ ರೀತಿಯಾಗಿರೋದಿಲ್ಲ. ಕೆಲವು ವಿದ್ಯಾರ್ಥಿಗಳು ತುಂಬ ಜಾಣರಾಗಿರ್ತಾರೆ, ವಿಚಾರಗಳನ್ನು ಬಹಳಷ್ಟು ಸುಲಭವಾಗಿ ಗ್ರಹಿಸ್ಕೊಳ್ತಾರೆ. ಮತ್ತಷ್ಟು ವಿದ್ಯಾರ್ಥಿಗಳು ಸ್ಲೋ ಲರ್ನರ್ಸ್ ಆಗಿರ್ತಾರೆ, ಅವರು ವಿಚಾರಗಳನ್ನು ಬಹಳಷ್ಟು ಸ್ಲೋ ಆಗಿ ಗ್ರಹಿಸ್ಕೊಳ್ತಾರೆ. ಮತ್ತಷ್ಟು ವಿದ್ಯಾರ್ಥಿ ಅಂದರೆ ವರ್ಗಗಳು, ವಿದ್ಯಾರ್ಥಿಗೆ ಭಿನ್ನಗಳು ಖಂಡಿತವಾಗಿಯೂ ಇರ್ತದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಅವರು ಸ್ಲೋ ಲರ್ನರು ಅಲ್ಲ, ಆ ಕಡೆ ಫಾಸ್ಟ್ ಲರ್ನರು ಅಲ್ಲ. ಅವ್ರೇನಾಗಿರ್ತಾರಪ್ಪ ಅಂತೇಳಿ ಎರಡೂ ಕಡೆ ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅಂದ್ರೆ ಲೋಕೋ ಭಿನ್ನ ರುಚಿ ಅನ್ನುವ ರೀತಿಯಲ್ಲಿ ಬಿಹೇವಿಯರ್ ಹೆಂಗೆ ಚೇಂಜ್ ಆಗ್ತಾವೆ. ಒಂದು ಕ್ಲಾಸ್ ರೂಮ್ನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಗುಣಗಳು ಯಾವ ರೀತಿ ಒಂದೇ ಆಗಿರೋದಿಲ್ಲ, ಅದೇ ರೀತಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಗುಣಗಳು ಸಹ ಒಂದೇ ಆಗಿರೋದಿಲ್ಲ, ವರ್ತನೆಗಳು ಸಹ ಒಂದೇ ಆಗಿರೋದಿಲ್ಲ. ಕೆಲವೊಂದಿಷ್ಟು ರಾಷ್ಟ್ರಗಳು ಅತಿರೇಕದ ವರ್ತನೆಯನ್ನು ತೋರಿಸಿದ್ರೆ, ಕೆಲವೊಂದಿಷ್ಟು ರಾಷ್ಟ್ರಗಳು ಸಹಜವಾಗಿರ್ತಕ್ಕಂಥ ವರ್ತನೆಯನ್ನು ತೋರಿಸಿಕೊಡ್ತಾವೆ. ಕೆಲವೊಂದಿಷ್ಟು ದೇಶಗಳು ಆಕ್ರಮಣಕಾರಿ ದೇಶಗಳಾಗಿದ್ದರೆ, ಕೆಲವೊಂದಿಷ್ಟು ದೇಶಗಳು ಶಾಂತಿಪ್ರಿಯ ದೇಶಗಳಾಗಿರ್ತವೆ. ಕೆಲವೊಂದಿಷ್ಟು ದೇಶಗಳು ಒಂದು ಸಿದ್ಧಾಂತವನ್ನು ಅವಲಂಬಿಸಿಕೊಂಡಿದ್ದರೆ, ಕೆಲವೊಂದಿಷ್ಟು ದೇಶಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಿದ್ಧಾಂತಗಳನ್ನು ಒಪ್ಪಿಕೊಳ್ತಕ್ಕಂಥ ಮತ್ತು ಚೇಂಜ್ ಮಾಡ್ತಕ್ಕಂಥ ಒಂದು ಗುಣವನ್ನು ಹೊಂದಿರ್ತವೆ. ಆಮೇಲೆ ಇಲ್ಲಿ ಯಾರೂ ನಿರಂತರವಾಗಿರ್ತಕ್ಕಂಥ ಮಿತ್ರರು ಇರುವುದಿಲ್ಲ, ಶತ್ರುಗಳು ಇರುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂತೇಳಿದ್ರೆ ಒಂದು ಕಾಲದಲ್ಲಿ ಭಾರತವನ್ನು ಅಮೇರಿಕ ನಿರ್ಲಕ್ಷ್ಯ ಮಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಭಾರತ
ರಷ್ಯಾದ ಸೋವಿಯತ್ ಕಡೆಗೆ ಅಥವಾ ಸೋಷಿಯಲಿಸ್ಟ್ ಆಗಿರ್ತಕ್ಕಂಥ ಚಿಂತನೆಗಳನ್ನು ಒಳಗೊಂಡದಂತಕ್ಕಂಥ ಸಂಶಯದ ಆಧಾರದ ಮೇಲೆ. ಆಗ ರಷ್ಯಾ ಮತ್ತು ಭಾರತ ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ದು. ಬಟ್ ಬದಲಾದ ರಾಜಕೀಯಕ್ಕೆ ಅನುಸಾರವಾಗಿ ಇವತ್ತು ಅಮೇರಿಕಾ ಮತ್ತು ಭಾರತ ನಡುವೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಅದ. ಬಟ್ ರಷ್ಯಾ ಮತ್ತು ಭಾರತ ನಡುವಿನ ಬಾಂಧವ್ಯ ಅಷ್ಟರ ಮಟ್ಟಿಗೆ ಮುಂಚೆ ಹೆಂಗಿತ್ತು ಅಷ್ಟರ ಮಟ್ಟಿಗೆ ಖಂಡಿತವಾಗಿಯೂ ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯ ಇವತ್ತಿನ ದಿನಕ್ಕೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ರಷ್ಯಾ ಮತ್ತು ಪಾಕಿಸ್ತಾನ ನಡುವೆ ಕೂಡ ಬಾಂಧವ್ಯಗಳನ್ನು ಇವತ್ತಿನ ದಿನ ಕಾಣ್ತೀವಿ ಅಂತ ಹೇಳಿದರೆ ಈ ವರ್ತನೆಗಳನ್ನು ಸಹ ಇಂಥ ಒಂದು ಬದಲಾವಣೆಗಳನ್ನು ಸಹ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದು. ಒಂದು ಕಾಲಕ್ಕೆ ನೇಪಾಳ ಭಾರತದ ಪರಮಾಪ್ತ ಮಿತ್ರ ಆಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳ ಮೂಲಕವಾಗಿ ನಾವು ನೋಡಿದ್ದೇನು ಅಂತ ಹೇಳಿದರೆ ಅದು ಚೀನಾದ ಕಡೆಗೆ ವಾಲ್ತಾ ಇರತಕ್ಕಂಥದ್ದು. ಹೀಗೆ ಅದು ಸಹಜವಾಗಿರ್ತಕ್ಕಂಥ ಏನು ಗುಣಗಳಿದ್ದಾವೆ, ವರ್ತನೆಗಳಿದ್ದಾವೆ, ಆ ವರ್ತನೆಗಳಿಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತಿಳ್ಕೊಳ್ತೀವಿ ಅಂತಕ್ಕಂಥದ್ದು. ಇನ್ನು 9ನೇದಾಗಿ ಏನು ಅಂತ ಹೇಳಿದ್ರೆ ಇಂಟರ್ ಡಿಸಿಪ್ಲಿನರಿ ಸ್ಟಡಿ ಅಂತಕ್ಕಂಥದ್ದು. ಈ ಒಂದು ಅಂತರ್ ವಿಷಯಗಳನ್ನು ಸಹ ನಾವು ತಿಳ್ಕೊಳ್ತೀವಿ. ಅಂತಾರಾಷ್ಟ್ರೀಯ ಸಂಬಂಧ ಅಂತಿದ್ರೆ ರಾಜ್ಯಶಾಸ್ತ್ರ ಒಂದ ಅಂತಲ್ಲ, ರಾಜ್ಯಶಾಸ್ತ್ರದ ಮೂಲಕವಾಗಿ ಮಾತ್ರ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ತಿಳ್ಕೊತೀವಿ ಅಂತನೂ ಅಲ್ಲ. ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ತಿಳ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಮಗೆ ಇತಿಹಾಸದ ಜ್ಞಾನನೂ ಬೇಕಾಗ್ತದೆ, ಇತಿಹಾಸನೂ ನಾವು ತಿಳ್ಕೊಳ್ತೀವಿ, ಇತಿಹಾಸನೂ ಕೂಡ ಅಧ್ಯಯನ ಮಾಡ್ತೇವೆ. ಉದಾಹರಣೆಗೆ 1ನೇ ಜಾಗತಿಕ ಯುದ್ಧ, 2ನೇ ಜಾಗತಿಕ ಯುದ್ಧ, ವೆಸ್ಟ್ಫೇಲಿಯಾ ಒಪ್ಪಂದ, ಆಮೇಲೆ ಭಾರತ ಮತ್ತು ಚೀನಾದ ನಡುವಿನ ಬಾಂಧವ್ಯಗಳು ಯಾರು ಫಾಯಿಯಾನ್ ಕಾಲದಲ್ಲಿ, ಹ್ಯೂನ್ಸ್ತಾಂಗ್ ಕಾಲದಲ್ಲಿ, ಅವೆಲ್ಲವೂ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಿದ್ರೆ ಅದನ್ನು ಹಿಸ್ಟ್ರಿ ಒಳಗೆ ಅದನ್ನು ಕನ್ಸಿಡರ್ ಆಗ್ತದೆ. ಅದೇ ರೀತಿ ಇಂಗ್ಲೆಂಡ್ ದೇಶ ಜಗತ್ತಿನಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿ ಯಾಕೆ ರೂಪುಗೊಳ್ತು, ಅದರ ನೌಕಾಶಕ್ತಿ ಯಾಕೆ ಭೇದಿಸಲಾಗದ ಶಕ್ತಿಯಾಗಿ ಹೊರಹೊಮ್ಮಿತ್ತು ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಜಿಯೋಗ್ರಫಿ ಬಗ್ಗೆ ಮಾಹಿತಿಯನ್ನು ಹೊಂದ್ಕೋಬೇಕಾಗ್ತದೆ. ಅಮೇರಿಕಾ ಮತ್ತು ಜಪಾನ್ ಜಗತ್ತಿನ ಸೂಪರ್ ಪವರ್ ದೇಶಗಳು ಯಾಕೆ ಅದು, ರಷ್ಯಾ ಯಾಕೆ ಸೂಪರ್ ಪವರ್ ದೇಶ ಆಯಿತು ಅಂದರೆ ಬಿಕಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ವಿ ಕ್ಯಾನ್ ಲರ್ನ್ ಆಲ್ಸೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅಂದ್ರೆ ಇನ್ನಿತರ ಅಲ್ಲಿರ್ತಕ್ಕಂಥ ಸಾಮಾಜಿಕ ಜೀವನ ಹೆಂಗದ. ಜರ್ಮನ್ರು 1ನೇ ಜಾಗತಿಕ ಯುದ್ಧದಲ್ಲಿ ಸೋತ ಬಳಿಕ 2ನೇ ಜಾಗತಿಕ ಯುದ್ಧಕ್ಕೆ ಕೇವಲ 20 ವರ್ಷಗಳಲ್ಲಿ ಆ ಜನರನ್ನು ಉದ್ದೀಪನ ಮಾಡಿದ ಅಡಾಲ್ಫ್ ಹಿಟ್ಲರ್. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಅಂಶಗಳು ಯಾವ ರೀತಿ ಕಾರಣೀಭೂತ ಆದವು, ಅದು ರಾಷ್ಟ್ರೀಯತೆ ಯಾವ ರೀತಿಯಾಗಿ ಉದ್ದೀಪನಗೊಳ್ತು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಕಮ್ಯುನಿಸಮ್ ಅಥವಾ ಏನು ಈ ಸಮತಾವಾದ, ಸೋಷಿಯಾಲಿಸಮ್, ಇವೆಲ್ಲ ತತ್ವಗಳನ್ನು ಸಹ ನಾವೇನು ಮಾಡ್ತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದು. ನಾಟ್ ಓನ್ಲಿ ಪೊಲಿಟಿಕಲ್ ಸೈನ್ಸ್, ಅಂತಾರಾಷ್ಟ್ರೀಯ ಸಂಬಂಧ ಅಂತ ನಾನು ಮತ್ತೊಂದು ರಿಪೀಟ್ ಮಾಡ್ತೇನೆ, ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕೇವಲ ರಾಜ್ಯಶಾಸ್ತ್ರ ಅಧ್ಯಯನ ಮಾತ್ರವಲ್ಲ, ಜೊತೆಗೆ ಇದು ಅಂತರ್ಶಿಸ್ತಿನ ಇಂಟರ್ ಡಿಸಿಪ್ಲಿನರಿ ಆಗಿರ್ತಕ್ಕಂಥ ಒಂದು ವಸ್ತು ವಿಷಯವಾಗಿದೆ ಅಂತಕ್ಕಂಥ ವಿಚಾರವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಆ್ಯಂಡ್ ಲಾಸ್ಟ್ ಒನ್ ಅನಾಲಿಟಿಕಲ್ ಆ್ಯಂಡ್ ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ರಾಜಕಾರಣ ಅಂತ ಹೇಳಿದ್ರೆ ಅದು ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಅಂದರೆ ವಿಶ್ಲೇಷಣೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಎಕ್ಸ್ಪರ್ಟ್ಸ್ ಅಂತ ನಾವೇನು ಕರಿತೀವಿ, ಅವರು ವಿಶ್ಲೇಷಣೆ ಮಾಡ್ತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇರ್ತೀವಿ. ಅದು ರಾಷ್ಟ್ರಗಳ ನಡುವಿನ ಬಾಂಧವ್ಯಗಳಾಗಿರ್ಬೋದು, ಕೆಲವೊಂದಿಷ್ಟು ಒಪ್ಪಂದಗಳಾಗಿರ್ಬೋದು, ಒಡಂಬಡಿಕೆಗಳಾಗಿರ್ಬೋದು, ಬದಲಾಗುತ್ತಿರುವ ಸಂಬಂಧಗಳ ಸ್ವರೂಪಗಳಾಗಿರ್ಬೋದು, ಇವುಗಳನ್ನು ವಿಶ್ಲೇಷಣೆ ಮಾಡಲಾಗ್ತದೆ ಮತ್ತು ಅವುಗಳನ್ನು ವೈಜ್ಞಾನಿಕ ರೂಪದಲ್ಲಿ ಮಾಡಲಾಗ್ತದೆ ಅಂತಕ್ಕಂಥದ್ದು. ಅಂದರೆ ವೈಜ್ಞಾನಿಕ ಅಧ್ಯಯನ ವಿಧಾನಗಳ ಮೂಲಕವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತದೆ ಅಂತಕ್ಕಂಥ ಎಷ್ಟು ವಿಚಾರಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ತೇವೆ. ಅದೇ ರೀತಿ ನಾನು ಪ್ರಮುಖ ಇಲ್ಲಿ 3 ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದೇನು ಅಂತ ಹೇಳಿದ್ರೆ ನ್ಯಾಷನಲ್ ಇಂಟ್ರೆಸ್ಟ್, ಕಾನ್ಫ್ಲಿಕ್ಟ್ ಆ್ಯಂಡ್ ಪವರ್ ಅಂತಕ್ಕಂಥ ವಿಚಾರ. ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಅಂತಿದ್ರೆ ಪ್ರಮುಖವಾಗಿ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದು ರಾಷ್ಟ್ರೀಯ ಹಿತಾಸಕ್ತಿ ಅಂತಕ್ಕಂಥದ್ದು, 2ನೇದು ಸಂಘರ್ಷಗಳು ಅಥವಾ ತಿಕ್ಕಾಟಗಳು ಅಂತಕ್ಕಂಥದ್ದು, 3ನೇದಾಗಿ ಶಕ್ತಿ ಅಂತಕ್ಕಂಥದ್ದು. ಈ 3 ವಿಚಾರಗಳ ಹಿನ್ನೆಲೆಯಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ಅಧ್ಯಯನ ಮಾಡ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಾವು 2 ದೃಷ್ಟಿಕೋನಗಳನ್ನು ಅಧ್ಯಯನ ಮಾಡ್ತೇವೆ. 2 ದೃಷ್ಟಿಕೋನಗಳನ್ನು, ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ದೃಷ್ಟಿಕೋನ, ಅದು 1950ರವರೆಗೂ, ಆರಂಭದಿಂದ 1950ರವರೆಗೂ ಇರ್ತಕ್ಕಂಥದ್ದು, ಮತ್ತು ಆಧುನಿಕವಾಗಿರ್ತಕ್ಕಂಥ ದೃಷ್ಟಿಕೋನ ಅಂತ ಬರ್ತದೆ, ಅದು 1950ರ ನಂತರದ್ದು ಅಂತ. ಇಲ್ಲಿ ಪ್ರಮುಖವಾಗಿ ಒಂದು 4-5 ಜನ ಚಿಂತಕರ ಚಿಂತನೆಗಳನ್ನು ನಾವು ತಿಳ್ಕೊಳ್ತೇವೆ. ಅವರ ಡೆಫಿನೇಷನ್ಗಳನ್ನು ಅಧ್ಯಯನ ಮಾಡಿಕೊಂಡ್ರೆ ಬಹುಶಃ ನಮಗೆ ಸಾಂಪ್ರದಾಯಿಕ ದೃಷ್ಟಿಕೋನ ಅಂದ್ರೆ ಏನು ಮತ್ತು ಆಧುನಿಕ ದೃಷ್ಟಿಕೋನ ಅಂದ್ರೆ ಏನು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಸ್ಪಷ್ಟವಾಗಿ ಒಂದು ಗೆರಿ ಹಾಕಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಈಗ ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ, ಇಲ್ಲಿ ನಾನು ಒಂದು ವಿಚಾರ ಹೇಳಿಕ್ಕೆ ನಿಮ್ಗೆ ಇಷ್ಟಪಡ್ತೇನೆ. ನೀವು ಅಬ್ಸರ್ವ್ ಮಾಡಿ ನೋಡ್ರೆ ನನಗೆ 5 ಡೆಫಿನೇಷನ್ಗಳನ್ನು ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡ್ತೇನೆ. ಇದರಲ್ಲಿ ಪವರ್, ಶಕ್ತಿಯನ್ನು ಹೊಂದುವುದು, ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವುದು, ಇನ್ನೊಬ್ಬರು ನಾವು ಕೇಳಿದಂತೆ ನಡೆದುಕೊಂಡು ಹೋಗುವಂತೆ ಮಾಡುವುದೇ ಅಂತಾರಾಷ್ಟ್ರೀಯ ರಾಜಕಾರಣ ಅಂತಕ್ಕಂಥ ವಿಚಾರವನ್ನು 1950ರವರೆಗೂ ಪರಿಭಾವಿಸಲಾಗಿತ್ತು. ಅದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ದೃಷ್ಟಿಕೋನ. ಆಧುನಿಕ ದೃಷ್ಟಿಕೋನ ನಾಟ್ ಓನ್ಲಿ ಪವರ್,
ನಾಟ್ ಓನ್ಲಿ ಪವರ್, ಅಲಾಂಗ್ ವಿತ್ ಪವರ್ ಅದರ್ ಥಿಂಗ್ಸ್ ಅಂತಕ್ಕಂಥ ವಿಚಾರ. ಅಂದ್ರೆ ಅಷ್ಟು ಸ್ವರೂಪ ಅದು ಬದಲಾವಣೆ ಆಗಿರ್ತಕ್ಕಂಥದ್ದು ಅಂತ. ಬೇಕಿದ್ರೆ ಈ ಮಾರ್ಗ್ಯಂತೋ ಅಂತಕ್ಕಂಥ ಏನು ವೆರಿ ಒಂದು ಪ್ರಾಮಿನೆಂಟ್ ಆಗಿರ್ತಕ್ಕಂಥ ಥಿಂಕರ್ ಇದ್ದಾರೆ. ಅವ್ರು ಏನು ಹೇಳ್ಕೊಟ್ರು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಈಸ್ ಅ ಸ್ಟ್ರಗಲ್ ಫಾರ್ ಆ್ಯಂಡ್ ಯೂಸ್ ಆಫ್ ಪವರ್ ಅಮಾಂಗ್ ನೇಷನ್ಸ್. ಅಂತಾರಾಷ್ಟ್ರೀಯ ರಾಜಕಾರಣವೆಂದರೆ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದು, ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವುದೇ ಆಗಿದೆ ಅಂತಕ್ಕಂಥ ವಿಚಾರವನ್ನು ಮಾರ್ಗ್ಯಂತ ಹೇಳ್ತಾರೆ, ಹ್ಯಾನ್ಸ್ ಮಾರ್ಗ್ಯಂತ. ಅಕಾರ್ಡಿಂಗ್ ಟು ಪೆಡಲ್ಫೋರ್ಡ್ ಅಂಡ್ ಲಿಂಕನ್, they told that international politics as the interaction of state policies within the changing patterns of power relationship. Now, you observe here in both in definitions, the main thing is power. Thing is, according to Quincy Wright, the one of the another prominent writer in political science, international politics is the art of influencing, manipulation or controlling the major groups so as to advance the purposes of some against the opposition of others. ಮತ್ತೊಬ್ಬರ ಮೇಲೆ ಪ್ರಭಾವವನ್ನು ಹೊಂದುವಂತೆ ಮಾಡುವುದೇ ಅಂತಾರಾಷ್ಟ್ರೀಯ ಸಂಬಂಧ ಅಂತಕ್ಕಂಥ ವಿಚಾರವನ್ನು ಕ್ವಿನ್ಸಿ ರೈಟ್ ಹೇಳ್ತಾರೆ. ಮತ್ತೊಬ್ಬರು ಭಾರತೀಯ ರಾಜಕೀಯ ಚಿಂತಕ ಮಹೇಂದ್ರ ಕುಮಾರ್ ಹೇಳ್ತಾರೆ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ nations try to serve their national interests which may be in conflict with those of other nations by means of their policies and actions. ಪ್ರತಿಯೊಂದು ರಾಷ್ಟ್ರವು ಕೂಡ ತನ್ನ ನೀತಿ ಮತ್ತು ಏನು ಪಾಲಿಸೀಸ್ ಇದಾವೆ ಅವುಗಳನ್ನು ಜಾರಿಗೆ ತರುವ ಸಲುವಾಗಿ ಹೊಂದಿರತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥ ವಿಚಾರವನ್ನು ಸಹ ಮಹೇಂದ್ರ ಕುಮಾರ್ ಹೇಳಿದರು. ಆ್ಯಂಡ್ ಮತ್ತೊಬ್ಬರು ಭಾರತದ ರಾಜಕೀಯ ಚಿಂತಕ ಆರ್ ಟಿ ಜಂಗಮ್ ಹೇಳ್ತಾರೆ, the existence of nations friendly or unfriendly relations, struggle for acquisition, retention and extension of power and other stakes, instrument of accomplishing other principal stakes and the limitations on the use of power are broadly characterized international politics ಅಂತಕ್ಕಂಥದ್ದು. ಇದು ಕೂಡ ಆರ್ ಟಿ ಜಂಗಮ್ ಅವರು ಹೇಳಿದ್ದು ಸಹ ಈ ಪವರ್ ಅಂತಕ್ಕಂಥದ್ದು, ಶಕ್ತಿ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ರಾಜಕಾರಣದ ಮೇಲೆ ಬಹುದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ನಿಭಾಯಿಸ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿಕೆಸಿಕೊಟ್ಟಿರ್ತಕ್ಕಂಥದ್ದು. ಈ ಮಾಡರ್ನ್ ವ್ಯೂ ಒಳಗೆ ಆಧುನಿಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ನಾವು ನೋಡೋದಾತು ಅಂತ ಹೇಳಿದ್ರೆ, ಕ್ವಿನ್ಸಿ ರೈಟ್ ಆಫ್ಟರ್ 1960 ಆನ್ವರ್ಡ್ಸ್ ಅಲ್ಲಿ ನಾವು ಈ ಒಂದು ಆಧುನಿಕ ದೃಷ್ಟಿಕೋನವನ್ನು ಕಾಣ್ತೇವೆ. ಕ್ವಿನ್ಸಿ ರೈಟ್ ಹೇಳ್ತಾರೆ, ಇಟ್ ಈಸ್ ನಾಟ್ ಓನ್ಲಿ ದ ನೇಷನ್ಸ್ ವಿಚ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸೀಕ್ ಟು ರಿಲೇಟ್ ವೇರಿಯಡ್ ಟೈಪ್ಸ್ ಆಫ್ ಗ್ರೂಪ್ಸ್, ನೇಷನ್ಸ್, ಸ್ಟೇಟ್ಸ್, ಗವರ್ಮೆಂಟ್ಸ್, ಪೀಪಲ್ಸ್, ರೀಜನ್ಸ್, ಅಲಯನ್ಸಸ್, confederations, international organizations, even industrial organizations, cultural organizations, religious organizations must be deal within the study of international relations if the treatment is to be realistic. ನೋಡಿ, ಶಕ್ತಿ ಬಿಟ್ಟರು ಶಕ್ತಿಯ ಜೊತೆಗೆ ಈ ನಾವು G20, G4 ದೇಶಗಳು ಅಂತ ಏನು ಕರಿತೀವಿ, ಗ್ರೂಪ್ಸ್, ನೇಷನ್ಸ್, ಸ್ಟೇಟ್ಸ್, ರಾಜ್ಯಗಳ ಬಗ್ಗೆ, ಸರ್ಕಾರಗಳ ಬಗೆಗೆ, ಜನರ ಬಗೆಗೆ, ಧರ್ಮಗಳ ಬಗೆಗೆ, ಈ ಅಲಯನ್ಸಸ್ ಬಗೆಗೆ ಅಂದರೆ ಈ ಒಕ್ಕೂಟಗಳ ಬಗೆಗೆ, ಕಾನ್ಫೆಡರೇಷನ್ಸ್ಗಳ ಬಗೆಗೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗೆಗೆ ಲೈಕ್ UN ಬಗ್ಗೆ, ಆಮೇಲೆ ಸಾರ್ಕ್ ಬಗೆಗೆ, ಅಥವಾ ಇವೇನು ಲೀಗ್ ಆಫ್ ನೇಷನ್ಸ್ ಇದೆ, ಇಂಥ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗೆಗೆ, ಇವನ್ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ಸ್, ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಕೈಗಾರಿಕಾ ಸಂಘಟನೆಗಳ ಬಗೆಗೆ, ಸಾಂಸ್ಕೃತಿಕ ಸಂಘಟನೆಗಳ ಬಗೆಗೆ, ಧಾರ್ಮಿಕ ಸಂಘಟನೆಗಳ ಬಗೆಗೆ, ಇವೆಲ್ಲವುಗಳ ಬಗ್ಗೆ ಕೂಡ ಇವತ್ತು ಅಂತಾರಾಷ್ಟ್ರೀಯ ರಾಜಕಾರಣ ಹಾಸು ಹೊಕ್ಕಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿದೆ ಅಂತಕ್ಕಂಥ ವಿಚಾರವನ್ನು ಆಧುನಿಕ ದೃಷ್ಟಿಕೋನದಲ್ಲಿ ನಾವು ತಿಳ್ಕೊಳ್ತೇವೆ. ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ಶಕ್ತಿಯೇ ಸಂಪೂರ್ಣವಾಗಿತ್ತು, ಅಂತಾರಾಷ್ಟ್ರೀಯ ರಾಜಕಾರಣ ಅಂತ ಹೇಳಿದ್ರೆ ಶಕ್ತಿಗೆ ಸಂಬಂಧಪಟ್ಟಿದ್ದೇ ಆಗಿತ್ತು. ಆದರೆ ಬದಲಾಗಿರ್ತಕ್ಕಂಥ ದೃಷ್ಟಿಕೋನ, ಆಧುನಿಕ ದೃಷ್ಟಿಕೋನದಲ್ಲಿ ಅದು ಏನಾಗಿದೆ ಅಂತ ಹೇಳಿದ್ರೆ, ಅದು ಬೇರೆ ಬೇರೆ ಶಕ್ತಿಯನ್ನು ಹೊರತುಪಡಿಸಿ ಬೇರೆ ಬೇರೆ ವಿಧಾನಗಳನ್ನು ಕೂಡ ಅದು ಒಳಗೊಂಡಿದೆ ಅಂತಕ್ಕಂಥ. ಅದೇ ರೀತಿ ಮತ್ತೊಬ್ಬ ಚಿಂತಕ ಹಾಫ್ಮನ್ ಹೇಳ್ತಾರೆ, ದ ಡಿಸಿಪ್ಲಿನ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ ಇಸ್ ಕನ್ಸರ್ನ್ಡ್ ವಿತ್ ದಿ ಫ್ಯಾಕ್ಟರ್ಸ್ ಅಂಡ್ ದಿ ಆಕ್ಟಿವಿಟೀಸ್ ವಿಚ್ ಅಫೆಕ್ಟ್ ದಿ ಎಕ್ಸ್ಟರ್ನಲ್ ಪಾಲಿಸೀಸ್ ಅಂಡ್ ದಿ ಪವರ್ ಆಫ್ ಬೇಸಿಕ್ ಯೂನಿಟ್ ಇಂಟು ವಿಚ್ ದ ವರ್ಲ್ಡ್ ಇಸ್ ಡಿವೈಡೆಡ್ ಅಂತಕ್ಕಂಥದ್ದು. ಅವರು ಸಹ ಏನು ಅಂತಾರಾಷ್ಟ್ರೀಯ ರಾಜಕಾರಣ ಅಂತಕ್ಕಂಥದ್ದು ಅದರ್ ಫ್ಯಾಕ್ಟರ್ಸ್, ವಿವಿಧ ಚಟುವಟಿಕೆಗಳನ್ನು ಕೂಡ ಅದು ಒಳಗೊಂಡಿದೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಡಿಫೈನ್ಡ್ it encompasses much more than the relations among a nation, state and international organization and groups. It includes a great variety of transitional relationship at various levels above the below the level of the nation state, still the main actor in the international community ಅಂತಕ್ಕಂಥದ್ದು.
ಅಂದ್ರೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾಗಿರ್ತಕ್ಕಂಥ ಏನು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿದಾವೆ, ಇದು ಅಂತಾರಾಷ್ಟ್ರೀಯ ರಾಜಕಾರಣ ಅಂತಕ್ಕಂಥ ಅಂತಾರಾಷ್ಟ್ರೀಯ ಸಂಬಂಧ ಅಂತಕ್ಕಂಥ ವಿಚಾರವನ್ನು ಪಾಮರ್ ಆ್ಯಂಡ್ ಪರ್ಕಿನ್ಸ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಷ್ಟು ವಿಚಾರ ಅಂದರೆ ನಾನಿಲ್ಲಿ ಕ್ಲಿಯರಾಗಿ ಹೇಳೋದು ಏನು ಅಂತ ಹೇಳಿದ್ರೆ, ಆ 10 ಅಂಶಗಳು ಏನಿದಾವು ಅದು ಸ್ವರೂಪ. ಆಮೇಲೆ ಈ ದೃಷ್ಟಿಕೋನ ಏನಿದೆ, ಸಾಂಪ್ರದಾಯಿಕ ದೃಷ್ಟಿಕೋನ ಅಂತಂದ್ರೆ ಶಕ್ತಿಯನ್ನು ಹೊಂದುವುದು, ಮತ್ತೊಬ್ಬರ ಮೇಲೆ ಪ್ರಭಾವವನ್ನು ಬೀರುವುದೇ ಅಂತಾರಾಷ್ಟ್ರೀಯ ರಾಜಕೀಯವಾಗಿದ್ದರೆ, ಆಧುನಿಕ ದೃಷ್ಟಿಕೋನ ಅಂತ ಹೇಳಿದ್ರೆ ಕೇವಲ ಶಕ್ತಿಯನ್ನು ಹೊಂದುವುದು ಮಾತ್ರವಲ್ಲ, ಅದರ ಜಾಗದಲ್ಲಿ ಈ ವಿವಿಧ ಸಂಘಟನೆಗಳು, ಅವುಗಳ ಕಾರ್ಯಾಚರಣೆ, ಈ ವೈದ್ಯಕೀಯ ಸಂಘಟನೆ, ಸಾಂಸ್ಕೃತಿಕ ಸಂಘಟನೆ, ಆಮೇಲೆ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ಸು, ಫೆಡರೇಷನ್ಸು, ಈ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ಸ್ ಬಗ್ಗೆ, ಅವುಗಳ ಬಗ್ಗೆ ಕೂಡ ಅಧ್ಯಯನ ಮಾಡ್ತಕ್ಕಂಥ ಒಂದು ಸ್ವರೂಪವನ್ನು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಹೊಂದಿದೆ ಅಂತಕ್ಕಂಥ ವಿಚಾರವನ್ನು ಆಧುನಿಕ ದೃಷ್ಟಿಕೋನದಲ್ಲಿ ಚಿಂತಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಷ್ಟು ವಿಚಾರ ಅಂತಾರಾಷ್ಟ್ರೀಯ ರಾಜಕೀಯದ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪಕ್ಕೆ ಸಂಬಂಧಪಟ್ಟಿತ್ತು ಅಂತಕ್ಕಂಥದ್ದು. ಇನ್ನುಳಿದಿರ್ತಕ್ಕಂಥ ವಿಚಾರ ನಾನು ಮುಂದಿನ ಕ್ಲಾಸಲ್ಲಿ ನಾನು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ಅಂದ್ರೆ ನಾವು ಯಾವ್ಯಾವ ವಿಚಾರಗಳನ್ನು ಅಧ್ಯಯನ ಮಾಡ್ತೀವಿ ಅಂತಕ್ಕಂಥ ವಿಚಾರದ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಮೊಟ್ಟಿಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು. ನಮಸ್ಕಾರ.